ನೀವು ಹೇಳಿದಾಗ ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾಗುತ್ತೆ. ಕೊನೆಯಲ್ಲೇ ಹೇಳ್ತೀನಿ. ನೀವು ನೋಡಿ, ಒಂದ್ ನಿಮಿಷ ಕೇಳಿ. ನೀವೆಲ್ಲ 12 ಲಕ್ಷ ನಾವು ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ವಿರೋಧ ಪಕ್ಷದಲ್ಲಿ ನನಗೇನು ಮಾತಾಡಿ, ಆದ್ರೆ ರೈತರ ವಿಚಾರ ಒಂದ್ ಸ್ವಲ್ಪ ಮಾತಾಡಿ. ಸಮಸ್ಯೆ ಇರೋದಕ್ಕೆ ನಾವು ಮಾತಾಡ್ತಿರೋದು. ಸುಮ್ಮನೆ ಬರೀ ಸತ್ಯವಂತರು ಇಲ್ಲ. ಬಾಲಕೃಷ್ಣ ಅವರು ಸತ್ಯವನ್ನ ಹೇಳ್ತಾರೆ. ಈಗ ನಿಮ್ಮ ಮಂತ್ರಿಗಳು ಬಾರಿ ಸತ್ಯನ ಹೇಳ್ತಾರೆ. ಬೋರ್ಡ್ ಹಾಕವ್ರೆ ಅಶ್ವಥ್ ನಾರಾಯಣ್ ಎದ್ರೆ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು. ಎಲ್ಲ ರೈತರನ್ನೆಲ್ಲ ನೀವು ಗೊತ್ತಿದೆ ಚೆನ್ನಾಗಿ. ಟೈಮ್ ಕೊಡ್ರಿ, ಸರ್ಕಾರ ಬಂದಾಗಿಂದನು ನಿಮ್ ನಾಯಕರು ನಿಂತಿದ್ದಾರೆ. ಉತ್ತರ ಕೊಡುವಾಗ ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು, ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ವಿನಃ ಇಲ್ಲ ಅದರಲ್ಲಿ ಬೇರೆ ಯಾವ ಅರ್ಥ ಇಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.